ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ್ ಅವಿರತ ಪ್ರಯತ್ನ. ದಶಕಗಳಿಂದ ಇದ್ದ ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಬಿತ್ತು ಬ್ರೇಕ್. ಎಸ್, ಸಿದ್ದಾಪುರ ತಾಲೂಕಿನ ಕಾನಸೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ದಶಕಗಳ ಕಾಲದ ವಿದ್ಯುತ್ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕಾನಸೂರು ಗ್ರಾಮದ ಅಡ್ಕಳ್ಳಿ ಕ್ರಾಸ್ ಬಳಿ ಹೊಸದಾಗಿ ನಿರ್ಮಿಸಲಾಗುತ್ತಿರುವ ಬಹು ನಿರೀಕ್ಷಿತ ನೂತನ ವಿದ್ಯುತ್ ಉಪಕೇಂದ್ರದ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆ ಸಮಾರಂಭ ಕೊನೆಗೂ ನೆರವೇರಿದೆ. ಸದ್ಯ ಸಿದ್ದಾಪುರ ಮತ್ತು ಶಿರ್ಸಿ ಭಾಗದ ಗ್ರಾಮೀಣ ವಿದ್ಯುತ್ ವಿತರಣಾ ಜಾಲ ತೀವ್ರ ಒತ್ತಡದಲ್ಲಿದೆ. ಹೀಗಾಗಿ ಕಾನಸೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಫೀಡರ್ಗಳು ಸುದೀರ್ಘ ವಿಸ್ತಾರವನ್ನ ಹೊಂದಿದ್ದು ಲೋಡ್ ಒತ್ತಡ ಮತ್ತು ತೀವ್ರ ವೋಲ್ಟೇಜ್ ಕುಸಿತದ ಸಮಸ್ಯೆಯನ್ನ ಎದುರಿಸುತ್ತಿದ್ವು. ಹಾರ್ಸಿಕಟ್ಟ, ಕಾನ್ಸೂರು ಹಾಗೂ ಸಂಕರಗುಂಡಿ ಫೀಡರ್ಗಳು ಸುಮಾರು 40-45 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದ್ವು. ಈ ಮೂರು ಫೀಡರ್ಗಳ ಮುಖ್ಯ ಲೈನ್ಗಳನ್ನ ರ್ಯಾಬಿಟ್ ACSR ಕಂಡಕ್ಟರ್ಗಳಾಗಿ ಮೇಲ್ದರ್ಜೆಗೇರಿಸಿದ್ರು. ಲೈನ್ಗಳ ಉದ್ದ ಹೆಚ್ಚಿರುವುದರಿಂದ ವೋಲ್ಟೇಜ್ ಗುಣಮಟ್ಟದಲ್ಲಿ ಯಾವುದೇ ಸುಧಾರಣೆ ಕಂಡಿರಲಿಲ್ಲ. ಹೀಗಾಗಿ ಗ್ರಾಹಕರಿಗೆ ನಿರಂತರ ವಿದ್ಯುತ್ ಕಡಿತ ಹಾಗೂ ಲೋ ವೋಲ್ಟೇಜ್ ಸಮಸ್ಯೆ ಎದುರಾಗ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಇದೀಗ ಬರೋಬ್ಬರಿ 25.4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾನಸೂರಿನಲ್ಲೇ ಒಂದು ಸ್ವತಂತ್ರ ಉಪಕೇಂದ್ರ ನಿರ್ಮಾಣವಾಗುತ್ತಿದ್ದು, ಶಾಸಕ ಭೀಮಣ್ಣ ನಾಯ್ಕ್ ಸೋಮವಾರ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಕಾನಸೂರಿನಲ್ಲಿ ವಿದ್ಯುತ್ ಉಪಕೇಂದ್ರವನ್ನ ಸ್ಥಾಪಿಸಲು 2017ರಲ್ಲೇ ಅನುಮೋದನೆಯನ್ನ ನೀಡಲಾಗಿತ್ತು. ನಂತರ 2023ರಲ್ಲಿ ಈ ಪ್ರಸ್ತಾಪವನ್ನ ಮರುಪರಿಶೀಲನೆಗೆ ತೆಗೆದುಕೊಳ್ಳಲಾಯಿತು. ನೂತನ ಉಪಕೇಂದ್ರಕ್ಕೆ ಒಟ್ಟು 9685 KVA-ನಷ್ಟು ಭಾರಿ ಲೋಡ್ ವರ್ಗಾವಣೆಯಾಗುವುದನ್ನು ಗಮನಿಸಿದ ತಾಂತ್ರಿಕ ಸಮಿತಿಯು ಭವಿಷ್ಯದ ಸುರಕ್ಷತೆ ಮತ್ತು ನಿರಂತರ ವಿದ್ಯುತ್ ಸರಬರಾಜಿನ ಹಿತದೃಷ್ಟಿಯಿಂದ ಯೋಜನೆಯನ್ನ ಮೇಲ್ದರ್ಜೆಗೆ ಏರಿಸಲು ನಿರ್ಧರಿಸಿತ್ತು. ಯೋಜನೆಗೆ ತಾಂತ್ರಿಕ ಅನುಮೋದನೆ ಸಿಕ್ಕರೂ ಮಲೆನಾಡಿನ ಸೂಕ್ಷ್ಮ ಪರಿಸರ ವಲಯದಲ್ಲಿ ಜಾಗ ಗುರುತಿಸುವುದು ಸುಲಭದ ಮಾತಾಗಿರಲಿಲ್ಲ. ಈ ಯೋಜನೆಗೆ ಅರಣ್ಯ ಇಲಾಖೆಯ ಕಠಿಣ ನಿಯಮಾವಳಿಗಳು ತೊಡಕನ್ನ ಉಂಟು ಮಾಡಿದ್ವು. ಆದರೆ ಕೊನೆಗೆ ಕಾನಸೂರು ಗ್ರಾಮದ ಅಡ್ಕಳ್ಳಿ ಕ್ರಾಸ್ ಬಳಿ ಒಟ್ಟು 1.33 ಹೆಕ್ಟೇರ್ ಅರಣ್ಯ ಭೂಮಿಯನ್ನ ಈ ಯೋಜನೆಗಾಗಿ ಬಳಸಿಕೊಳ್ಳಲು KPTCL ನೀಡಿದ್ದ ಪ್ರಸ್ತಾವನೆಗೆ ಅರಣ್ಯ ಇಲಾಖೆ ಒಪ್ಪಿಗೆಯನ್ನ ನೀಡಿದ್ದು ಯೋಜನೆ ಕಾರ್ಯಸಾಧುವಾಗಿದೆ. ಈ ಯೋಜನೆಯಿಂದ ಕಾನಸೂರು ಮಾತ್ರವಲ್ಲದೆ ಹೇರೂರು, ಹೆಗ್ಗರಣಿ, ಅಜ್ಜಿಬಾಳ, ಕಾನ್ಗೋಡು ಮತ್ತು ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ದೀರ್ಘಕಾಲದ ಲೋ ವೋಲ್ಟೇಜ್ ಕಾಟ ತಪ್ಪಲಿದೆ. ಅಷ್ಟೇ ಅಲ್ಲ, ಶಿರಸಿ ನಗರದ ಕುಡಿಯುವ ನೀರು ಪೂರೈಕೆ ಪಂಪ್ಹೌಸ್ಗೆ ಸದ್ಯ ವಿದ್ಯುತ್ ಒದಗಿಸುತ್ತಿರುವ 11 KV ಮಾರಿಗದ್ದೆ ಫೀಡರ್ ಮಾರ್ಗದ ಒಟ್ಟು ಉದ್ದವನ್ನ ಈಗಿರುವ 28 ಕಿಲೋಮೀಟರ್ನಿಂದ ಕೇವಲ 6 ಕಿಲೋಮೀಟರ್ಗೆ ಇಳಿಸಬಹುದಾಗಿದೆ. ಇದರಿಂದ ಲೈನ್ ಬ್ರೇಕ್ ಡೌನ್ ಸಮಸ್ಯೆಗಳು ತಕ್ಷಣವೇ ನಿಯಂತ್ರಣಕ್ಕೆ ಬರಲಿವೆ. ಪ್ರಸ್ತುತ ಮಲೆನಾಡಿನ ಈ ಭಾಗದ ಭಾರೀ ಲೋಡ್ ಹೊತ್ತಿರುವ ಹಾಲಿ ಇರುವ ಶಿರ್ಸಿ ಮತ್ತು ಸಿದ್ದಾಪುರ ಮುಖ್ಯ ವಿದ್ಯುತ್ ಉಪಕೇಂದ್ರಗಳ ಮೇಲಿನ ಅತಿರೇಕದ ಲೋಡ್ ಒತ್ತಡವೂ ಕೂಡ ಕಡಿಮೆಯಾಗಲಿದೆ. ಅದೇನೇ ಇರಲಿ, ಶಾಸಕ ಭೀಮಣ್ಣ ನಾಯ್ಕ್ ಅವರ ಅವಿರತ ಪ್ರಯತ್ನದಿಂದಾಗಿ ಕಾನಸೂರು ಭಾಗದ ಜನರ ದಶಕಗಳ ಸಮಸ್ಯೆಗೆ ಮುಕ್ತಿ ಸಿಕ್ಕಂತಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಮತ್ತಷ್ಟು ಕೆಲಸಗಳು ಆಗುವಂತಾಗಲಿ ಎನ್ನುವುದೇ ನಮ್ಮೆಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.